ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ನಾನು ಈಗ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯವ್ರು ನನಗೋಸ್ಕರ ಟೀ ಮಾಡ್ಕೊಂಬಂದಿದ್ದಾರೆ ನೋಡಿ. ನಾವು ಇನ್ನೂ ಹಾಸ್ಗೆಲ್ಲೇ ಇದ್ದೀವಿ. ಇವನು ಇಲ್ಲಿದ್ದಾನೆ, ಇವಳಿಲ್ಲವಳೆ, ಹೇಳೋಕ್ಕೆ ರೆಡಿ ಇಲ್ಲ ಇನ್ನು. ಟೈಮ್ ಬಂದು ನೋಡ್ರಿ ಅಲ್ಲಿ, ಟೈಮ್ ಬಂದು 7:45. ನಾವು ಎಲ್ಲ ಈಗ ಎದ್ದಿದ್ದೀವಿ. ಈಗ ಎದ್ದು ಟೀ ಕುಡಿತಾ ಇದೀವಿ. ಇದು ಗೋಡಂಬಿ ಅವೆಲ್ಲ ಹಾಕಬೇಕು. ನಾನು ಯಾಕೆ ಹಾಕಬೇಕು? ನಾಳೆಯಿಂದ, ಇವತ್ತಿಂದ ತಿಂಡಿಗೆ ಮಾಡಲಿ ಪರೋಟ. ಫ್ರೆಂಡ್ಸ್, ತಿಂಡಿಗೆ ಇವತ್ತು ಪರೋಟ ಮಾಡಬೇಕು. ಹಾಗಾಗಿ ಬೇಗ ಬೇಗ ಟೀ ಕುಡಿದು ಪರೋಟ ಮಾಡಬೇಕು. ತುಂಬ ಹೊತ್ತಾಗುತ್ತೆ ಅದು. ಹಾಗಾಗಿ ಸಂಧಿಗೆ ಸಿಗಿಸ್ಬಿಡ. ಯಾರು ಸಿಕ್ಸಾರೋ ಅಕ್ಕಂಗೆ ಹೇಳ, ಗೊತ್ತಿಲ್ಲ. ಬ್ಯಾಟ್ರಿ ಡ್ರಾಯರ್ ಫ್ರೆಂಡ್ಸ್, ನಾನು ನಾಷ್ಟಕ್ಕೆ ಅಂತ ಹೇಳಿ ಇವತ್ತು ಆಲೂ ಪರೋಟ ಮಾಡ್ತಾ ಇದ್ದೀನಿ. ಆಲೂ ಪರೋಟನೇ ಸ್ವಲ್ಪ ಬೇರೆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ರೆಗ್ಯುಲರ್ ಮಾಮೂಲಿ ಮಾಡೋ ಥರ ಸ್ಟಫಿಂಗ್ ಮಾಡಿ ಆ ಥರ ಮಾಡಲ್ಲ. ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ಗೋಧಿ ಹಿಟ್ಟನ್ನೇ ಈ ಆಲೂಗಡ್ಡೆಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಯಾವಾಗಲೂ ಇದೇನು ಮಾಡ್ತಿದ್ದೆ, ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿಕೊಂಡು ಚಪಾತಿ ಹಿಟ್ಟು ಒಳಗಡೆ ತುಂಬಿ ಪರೋಟ ಮಾಡ್ತಿದ್ದೆ. ಇವತ್ತು ಬೇರೆ ಥರ ನನ್ನ ಫ್ರೆಂಡ್ ಹೇಳಿದ್ದಿದ್ದು, ಈ ಥರ ಮಾಡಿದ್ರಂತೆ ಚೆನ್ನಾಗಿ ಬರುತ್ತೆ, ಒಂದ್ಸಲ ಮಾಡಿ ಅಂತ ಹೇಳಿದ್ರು. ಅದೇ ಥರ ಮಾಡಿ ನೋಡ್ತೀನಿ ಇವತ್ತು ಚೆನ್ನಾಗಿ ಬರುತ್ತೆ ಹೇಗೆ ಅಂತ. ಅಂದರೆ ಇದು ನಾವು ಪಲ್ಯ ಮಾಡಿ ತುಂಬಿ ಮಾಡ್ತೀವಲ್ಲ, ಅದು ಎರಡೆರಡು ಕೆಲಸ ಆಗುತ್ತೆ. ಈಗ ನಾನು ಮಾಡ್ತಿರೋದು ಒಂದೇ ಸಲ ತುಂಬಬೇಕು ಅನ್ನೋಂಗಿಲ್ಲ, ಏನಿಲ್ಲ, ಒಂದೇ ಸಲ ಚಪಾತಿ ಥರ ಲಟ್ಟಿಸೋದು. ಫಸ್ಟು ಆಲೂಗಡ್ಡೆನ ಬೇಯೋದಕ್ಕೆ ಅಂಥೇಳಿ ಇಡ್ತೀನಿ. ಸಿಪ್ಪೆ ತೆಗೆದು ಬೇಯಿಸಿದ್ರೆ ಬೇಗ ಬೇಯುತ್ತೆ. ಮತ್ತೇನು ಅಂದರೆ ಸಿಪ್ಪೆ ಸಮೇತ ಬೇಯಿಸಿದ್ರೆ ಸಿಪ್ಪೆ ಬೆಂದ ಮೇಲೆ ಸಿಪ್ಪೆ ತೆಗೆಯೋದು ಲೇಟ್ ಆಗುತ್ತೆ, ಕೈ ಸುಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಸಿಪ್ಪೆ ತೆಗೆದು ಆಲೂಗಡ್ಡೆ ಬೇಯಿಸ್ತೀನಿ. ಅಂದರೆ ಬೆಂದ ತಕ್ಷಣ ನಾನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಸಿಪ್ಪೆ ತೆಗೆಯೋ ಕೈಯೆಲ್ಲ ಬಿಸಿ ಆಗುತ್ತೆ. ಫ್ರೆಂಡ್ಸ್, ನಾನೊಂದು 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಆಲೂಗಡ್ಡೆ. ಈಗ ಒಂದು 4 ಆಲೂಗಡ್ಡೆ, ದೊಡ್ಡದು ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈಗ ನಾವು ಆಲೂಗಡ್ಡೆನ ಒಂದು 3-4 ವಿಜಲ್ಲು ಕೂಗಿಸ್ಕೊಬೇಕು. ಕೂಗಿಸ್ಕೊಳ್ಳೋಷ್ಟರಲ್ಲಿ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ. ಇವಾಗ ಆಲೂಗಡ್ಡೆ ಬೇಯೋಷ್ಟರಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ. ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ
ಒಂದು 6-7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿರೋದು. ಈಗ ಇದನ್ನು 3 ಸೇರಿಸಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಈ ಥರ ಪೇಸ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಆಲೂಗಡ್ಡೆ ಬೆಂದಿದೆ. ಒಂದು 3-4 ವಿಷಲು ಕೂಗಿಸಿದ್ದೀನಿ, ಜಾಸ್ತಿ ಬೇಯಿಸಬಾರ್ದು. ಈಗ ಇದನ್ನು ಇದಕ್ಕೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡಬೇಕು. ಈ ಥರ ಫುಲ್ ಎಲ್ಲ ಆಲೂಗಡ್ಡೆನೂ ಸ್ಮ್ಯಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಫುಲ್ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಈ ಥರ ಒಂದು ಆಲೂಗಡ್ಡೆ ಗಂಟು ಥರ ಬರಬಾರ್ದು, ಹಾಗೆ ಫುಲ್ ಹಿಟ್ಟು ಕಣಕದ ಥರ ಆಗಬೇಕಿದೆ. ಆ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆಗೆ ನಾನು ಚಪಾತಿ ಹಿಟ್ಟನ್ನ ಸೇರಿಸ್ತಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೇಕು. ಮತ್ತು ಇದಕ್ಕೆ ನೀರು ಹಾಕಿ ಕಲಿಸ್ಬಾರ್ದು. ಇಲ್ಲಿ ನೋಡ್ತಿರ್ಬೋದು, ನಾನು 1-2 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲೆ, ಮತ್ತು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ, ಅದನ್ನು ಇದಕ್ಕೆ ಸೇರಿಸ್ಬೇಕು. ಒಂದೆರಡು ಸ್ಪೂನು ಎಣ್ಣೆನ ಹಾಕಬೇಕು. ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ನೀರು ಸೇರಿಸಿಲ್ಲ ನಾನು. ಆಲೂಗಡ್ಡೆ ಬೇಯಿಸಿರೋದು ಇರುತ್ತಲ್ಲ, ಅದಕ್ಕೆ ಕರೆಕ್ಟಾಗಿ ಆಗುತ್ತೆ. ನೀರು ಹಾಕಿದ್ರೆ ಫಸ್ಟ್ಗೆ ಏನಾಗುತ್ತೆ, ಹಿಟ್ಟು ತೆಳ್ಳಗೆ ಆಗಿಬಿಡುತ್ತೆ. ನಾನು ಇದಕ್ಕೆ ಒಂದೇ ಒಂದು ಹನಿ ನೀರು ಕೂಡ ಸೇರಿಸಿಲ್ಲ, ಆದರೂ ಇಷ್ಟ ಆಗಿದೆ ಇದು. ನೀವು ಇನ್ನೂ ಹಿಟ್ಟು ತೆಳ್ಳಗೆ ಏನಾರು ಆದರೆ ಗೋಧಿ ಹಿಟ್ಟು ಸೇರಿಸ್ಕೋಬೋದು, ಬಟ್ ನೀರಂತೂ ಹಾಕಬಾರ್ದು. ಫ್ರೆಂಡ್ಸ್, ಇದು ಇವಾಗ ಪೂರ್ತಿ ಕಲಿಸಿ ಆಯಿತು. ಒಂದು ಸ್ವಲ್ಪ ಇದಕ್ಕೆ ಮೇಲೆ ಎಣ್ಣೆ ಹಚ್ಬಿಟ್ಟು ಒಂದು 10 ನಿಮಿಷ ಇದನ್ನು ಮುಚ್ಚಿಡ್ತೀನಿ. ನೋಡ್ತಿರ್ಬೋದು, ಈ ಹದಕ್ಕೆ ಇರಬೇಕು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಆ ಹದಕ್ಕೆ ಇರಬೇಕು. ಇದನ್ನೊಂದು 10 ನಿಮಿಷ ನಾನು ಮುಚ್ಚಿ ಇಡ್ತೀನಿ. 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ನಲ್ಲ, ಹಿಟ್ಟೆಲ್ಲ ಚೆನ್ನಾಗಿ ನೆಂದೈತೆ. ಇವಾಗ ಪರೋಟನ ಮಾಡ್ಕೋತೀನಿ. ನಾವಿದು ಚಪಾತಿ ಹಿಟ್ಟು ಯಾವ ಸೈಜಿಗೆ ತೊಗೋತೀವೋ ಅದೇ ಸೈಜ್ಗೆ ಹಿಟ್ಟನ್ನ ತೊಗೋಬೇಕಾಗತ್ತೆ. ದೊಡ್ಡದು ಬೇಕಿದ್ದರೆ ದೊಡ್ಡದು, ಚಿಕ್ಕದು ಬೇಕಿದ್ದರೆ ಚಿಕ್ಕದು. ಇದೇ ಥರ ಸೇಮ್ ನಾವು ಹೆಂಗೆ ಚಪಾತಿ ಲಟ್ಟಿಸ್ಕೋತೀವೋ ಅದೇ ಥರ ಚಪಾತಿ ಥರ ಲಟ್ಟಿಸ್ಕೋಬೇಕು. ಮಾಡ್ತಾಯಿದ್ದೀನಿ. ಚಪಾತಿ ಮಾಡೋದ್ರಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಕೆಲವೊಬ್ರು ಮನೆಯಲ್ಲಿ ರೋಟಿ ಪ್ರೆಸ್ ಮಾಡೋದು ಚಪಾತಿ ಮೇಕರೆಲ್ಲ ಇರುತ್ತಲ್ಲ, ಅದರಲ್ಲೂ ಮಾಡ್ಕೋಬೋದು. ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು. ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೋದು, ಬರುತ್ತೆ ಅಂದರೆ ಹಾಗೂ ಮಾಡ್ಬೋದು. ಈಗ ಒಳಗಡೆ ತುಂಬಿ ಮಾಡ್ತೀವಲ್ಲ, ಅದು ಲಟ್ಸೋವಾಗ ಏನಾಗುತ್ತೆ,
ಇಲ್ಲೆಲ್ಲ ಹತ್ಕೊಂಡು ಆಚೆ ಬಂದುಬಿಡುತ್ತೆ. ಇದಾದರೆ ಒಂಚೂರು ಹತ್ಕೊಳ್ಳಲ್ಲ ಮತ್ತು ಆಚೆ ಬರುತ್ತೆ ಅನ್ನೋ ಟೆನ್ಷನ್ನು ಕೂಡ ಇರೋಂಗಿಲ್ಲ. ಆರಾಮಾಗಿ ಲಟ್ಟಿಸ್ಕೋಬೋದು. ಪರೋಟ ಆಚೆ ಬರುತ್ತೆ ತುಂಬಕ್ಕೆ ಬರಲ್ಲ ಅಂದವರು ಈ ಥರ ಆರಾಮಾಗಿ ಆಲೂ ಪರೋಟನ ಮಾಡ್ಕೋಬೋದು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಇದನ್ನು. ಫ್ರೆಂಡ್ಸ್, ಇವಾಗ ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಇಲ್ಲಿ ಹಂಚು ಕೂಡ ರೆಡಿ ಇದೆ. ಸ್ವಲ್ಪ ಹಾಕು. ಮಮ್ಮಿ ಅಲ್ಲಿವರೆಗೂ ತುಂಬಿಸ್ಲಿ. ಫುಲ್ 400 ಜಾಸ್ತಿನೇ ತುಂಬಿಸ್ಕೊ. ಮಮ್ಮಿ ನೀವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು. ಮೊಸರು ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು. ಆಲೂ ಪರೋಟ ತುಂಬಿ ಮಾಡ್ತೀವಲ್ಲ, ಅಷ್ಟು ಕಷ್ಟ ಏನಿರಲ್ಲ. ಇದು ತುಂಬಿ ಮಾಡೋದು ಕೆಲವೊಬ್ರಿಗೆ ಬರಲ್ಲ, ಕೆಲವೊಬ್ರಿಗೆ ಹರಿದೋಗುತ್ತೆ. ಇದು ಅಂತೂ ಆರಾಮಾಗಿ ಮಾಡ್ಬೋದು. ಈ ಪರೋಟ ಅಂತೂ ಫುಲ್ ಸಾಫ್ಟ್ ಹೋಳಿಗೆ ಥರ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಫ್ರೆಂಡ್ಸ್, ಆಲೂ ಪರೋಟ ಎಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ತಿಂದು ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋದರು ಮಕ್ಕಳು. ನಮ್ಮ ಮನೆಯವರು ತಿಂದು ಹೋದರು. ಇಲ್ಲಿ ನೋಡ್ತಿರ್ಬೋದು ಇದು ಎಷ್ಟು ಸಾಫ್ಟ್ ಬಂದಿದೆ ಅಂದರೆ ಸೇಮ್ ಹೋಳಿಗೆ ಥರನೇ ಬಂದಿದೆ. ಕಾಣಿಸ್ತಿದೆಯಾ? ಫುಲ್ ಸಾಫ್ಟು. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತಿಂದರೆ ಬಾಯಲ್ಲಿ ಹಂಗೆ ಕರಗೋಗುತ್ತೆ. ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು. ಆಲೂ ಪರೋಟ ತುಂಬಕ್ಕೆ ಬರಲ್ಲ, ಹರಿದೋಗುತ್ತೆ, ನನಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ಎಷ್ಟು ಸಾಫ್ಟ್ ಇದೆ ಎಲ್ಲ ನೋಡ್ತಿರ್ಬೋದು ನೀವು. ಅಷ್ಟು ಸಾಫ್ಟಾಗಿ ಬರುತ್ತೆ. ಮೊಸರು ಜೊತೆ ತಿನ್ಬೋದು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ. ಒಂದ್ಸಲಿ ಮಾಡಿ ನೋಡ್ರಿ, ಟ್ರೈ ಮಾಡಿ. ಆಲೂ ಪರೋಟ ಮಾಡೋಕ್ಕೆ ಬರಲ್ಲ ಅಂದವರು ಈ ಥರ ಮಾಡಿಕೊಂಡು ತಿನ್ಬೋದು. ಹೊಸ ಗಾಡಿ ಆದಂಗೆ ಐತಿಲ್ಲ? ಸರಿ ಇಲ್ಲಿ ನೋಡೋಣ. ಇವ್ವಾ ಅದು ಇದು ಜಾಸ್ತಿ ಆಗಿತ್ತು ನಾವಲ್ಲಿ. ನೋಡಿ ಇಲ್ಲಿ ಅಂಗಡಿ ಸರ 4 ಜನ ಗಾಡಿ ಸೇಮ್ ಅದಾವಲ್ಲ. ತಡಿ 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 ಎಲ್ಲೂ ಹೋಗಲ್ಲ. ಯಾವುದು ಲಾಂಚ್ ಆಗಿದ್ದು ಆಲ್ರೆಡಿ ಇದೆ ಸರ್. ಬ್ಲ್ಯಾಕ್ ಕಲರ್ ಬೇಕಿತ್ತು, ಕಳಿಸ್ಕೊಡ್ತೀನಿ ಬನ್ನಿ ಸರ್ ಅವ್ರ ಹತ್ರ. ಬಾ 21 ಐತಾ? ಬ್ಲೂ ಬೇಡ ನಂಗೆ ಬ್ಲ್ಯಾಕ್. ಮನುಷ್ಯನ
ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಮನೆಯವರ ಗಾಡಿ. ಅದು ಬ್ಯಾಟ್ರಿ ಹೋಗಿತ್ತು ಅಂತ ಹೇಳಿ ಬ್ಯಾಟ್ರಿ ಹಾಕ್ಸೋದಕ್ಕೆ ಬೆಳಗ್ಗೆನೇ ಬಿಟ್ಟು ಹೋಗಿದ್ವಿ ನಾನು ನಮ್ಮ ಮನೆಯವ್ರು ಬಂದು. ಈಗ ಮತ್ತೆ ಮಧ್ಯಾಹ್ನ ತೊಗೊಂಡೋಗೋಣ ಅಂತ ಬಂದ್ವಿ. ಏನಕ್ಕೆ ಅಂದರೆ ಎಕ್ಸ್ಚೇಂಜ್ ಆಫರ್ ಇತ್ತು ಫ್ರೆಂಡ್ಸ್. ಅದನ್ನು ವಿಚಾರಿಸೋಣ, ಹೊಸ ಗಾಡಿನ ತೊಗೊಂಡ್ಬಿಡೋಣ. ಈಗ 2 ಸಲ ರಿಪೇರಿಗೆ ಬಂದಿತ್ತು, ಈಗ 2ನೇ ಸಲ ಬ್ಯಾಟ್ರಿ ಹಾಕಿಸ್ತಿರೋದು. ಹಾಗಾಗಿ ಎಕ್ಸ್ಚೇಂಜ್ ಮಾಡಿ ಹೊಸ ಸ್ಕೂಟಿ ತೊಗೊಳ್ಳೋಣ ಅಂತ ನಾವು ಹೋಗಿದ್ವಿ. ಆ ಗಾಡಿ ತೊಗೊಂಡು ನಾವು ಸುಮಾರು 10-11 ವರ್ಷ ಆಯಿತು. ಆಲ್ಮೋಸ್ಟ್ 11 ವರ್ಷದ ಗಾಡಿ ಅದು. ತುಂಬಾ ಚೆನ್ನಾಗಿದೆ. ನಮಗೆ 4 ಜನ ಒಂದೇ ಗಾಡೀಲಿ ಹೋಗ್ತಿದ್ವಿ ನಾವು. ಮತ್ತು ಮುಂದ್ಗಡೆ ಲಗೇಜ್ ಇಟ್ಕೊಳ್ಳೋದಕ್ಕೆ ಮತ್ತು ಡಿಕ್ಕಿ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿಗೆ ಸ್ಕೂಟಿನೇ ತುಂಬಾ ಬೆಸ್ಟು ಅಂತ ನಾನು ಹೇಳ್ತೀನಿ. ಎಕ್ಸ್ಚೇಂಜ್ ಆಫರ್ ಇತ್ತಲ್ಲ, ಹಾಗಾಗಿ ಹೊಸ ಗಾಡಿ ತೊಗೊಳ್ಳೋಣ ಅಂತ ಹೋಗಿದ್ವಿ. ನಾವು ಎಕ್ಸ್ಚೇಂಜ್ ಮಾಡಿ ಹೊಸ ಗಾಡಿ ತೊಗೊತೀವಿ ಅಂದ್ರೂ 1 ಲಕ್ಷದ ಮೇಲೆ ಖರ್ಚು ಬರುತ್ತೆ ಸ್ಕೂಟಿಗೆ. ನಮ್ಮ ಮನೆಯವರು ಬೇಡ, ಈಗ ಸದ್ಯಕ್ಕೆ ಸ್ಕೂಲಿಂದ ಇಬ್ಬರದು ಫೀಸ್ ಬರುತ್ತೆ, ಹತ್ರ 1 ಲಕ್ಷದ ಮೇಲೆ ಬರುತ್ತೆ. ಮತ್ತು ಗಾಡಿನೂ ಸಾಲ ಮಾಡಿ ಸುಮ್ಮನೆ ಶೋಕಿ ಮಾಡೋದು ನಂಗೆ ಇಷ್ಟ ಇಲ್ಲ ಅಂಥೇಳಿ ಬೇಡ ಅಂತ ಹೇಳಿದ್ರು. ಹಾಗೇ ಹೊಸ ಗಾಡಿ ತುಂಬ ಚೆನ್ನಾಗಿ ಬಂದಿದ್ದು. ನೋಡಿಕೊಂಡು ಒಂದು ರೌಂಡ್ ಹಾಗೆ ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್. ಗಾಡಿ ತೊಗೊಳ್ಳೋಣ ಅಂತಲೇ ಹೋಗಿದ್ವಿ, ಬಟ್ ಅಲ್ಲಿ 1 ಲಕ್ಷದ ಮೇಲೆ ಖರ್ಚಾಗುತ್ತೆ ಅಂತ ಹೇಳಿದ ಮೇಲೆ ನಾವು ಕ್ಯಾನ್ಸಲ್ ಮಾಡಿಕೊಂಡು ರಿಟರ್ನ್ ವಾಪಸ್ ಬ್ಯಾಟ್ರಿ ಹಾಕಿಸ್ಕೊಂಡು ಬಂದ್ವಿ.